ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಟೈಮ್ ಆಗಿದೆ ಬೆಳಗ್ಗೆ 9 ಗಂಟೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿನ್ನೆ ರಾತ್ರಿ ಊರಿಗೆ ಬಂದ್ವಿ. ಯಾಕಂದರೆ ಇವತ್ತು ಅಕ್ಕ ಅವರು ಏನು ಅಂತ ಆಮೇಲೆ ಹೇಳ್ತೀನಿ ಫ್ರೆಂಡ್ಸ್, ಸ್ವಲ್ಪ ಸರ್ಪ್ರೈಸ್ ಆಗಿರಲಿ. ಇವರು ನಮ್ಮಮ್ಮ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ. ಎಲ್ಲಿಗೆ ಅಂತ ಸರ್ಪ್ರೈಸ್. ಅಕ್ಕ ಎಲ್ಲಿಗೆ ಅಂತ ಗೊತ್ತಾ? ಎಲ್ಲಿಗೆ ಅಂತ ಗೊತ್ತಾ? ಎಲ್ಲಿ ಹೊಂಟಿವಂತ ಗೊತ್ತಾ? ಏನು ಗೊತ್ತಿಲ್ಲಪ್ಪ. ಸುಮ್ಮನೆ ಹೋಗೋದು. ಹಂಗೆ ಮಾಡೋಣ ಅಷ್ಟೇ. ನನಗೆ ಗೊತ್ತು ಅಂದ್ರೆ ಹೇಳಲ್ಲ. ಇವ್ರಿಗೆ ಗೊತ್ತಾ? ಇವ್ರಿಗೆ ಗೊತ್ತಾ ಕೇಳೋಣ. ಅಯ್ಯೋ ಅಕ್ಕ ಏನು ಕಾಣ್ತಾನೆ ಇಲ್ಲ, ಬೆಳಕು. ಗೊತ್ತೇನಕ್ಕ ನಿಂಗೆ ಎಲ್ಲಿಗೆ ಹೊಂಟಿವಿ ಅಂತ? ಗೊತ್ತಿಲ್ಲ ಪುಟ್ಟ. ನಿನಗೆ ಗೊತ್ತಾ? ನನಗೆ ಗೊತ್ತು ಆದ್ರೂ ಹೇಳಲ್ಲ. ನಿನಗೆ ಗೊತ್ತಾ ಸೋನು? ಸೋನು ನಿಂಗೆ ಗೊತ್ತಾ? ನಂಗೆ ಗೊತ್ತಿಲ್ಲ. ಇವ್ರಿಗೆ ಗೊತ್ತು. ಇವ್ರು ಕಾಣ್ತಾರೆ. ಈ ಕಡೆ ಬರ್ರಿ, ಈ ಕಡೆ. ಫ್ರೆಂಡ್ಸ್, ಎಲ್ಲಿಗೆ ಹೊರಟಿದೀವಿ ಅಂತ ಅವರೇ ಹೇಳ್ತಾರೆ, ಬನ್ನಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ರಾಯರಿದ್ದಾರೆ ಫ್ರೆಂಡ್ಸ್, ನೋಡಿ ನನ್ನ ತಮ್ಮನೂ ಹಾಕ್ಸಿದ್ದಾನೆ. ಅದ್ರಲ್ಲೇ ನಾನು ಕೋಡಲ್ಲಿ ಮಾತಾಡ್ತಾರೆ. ಹೋಗೋದು 2 ತಾಸು ವಾಪಸ್ ಬರೋದು ಅಂದ್ಲು. ಆಮೇಲೆ ಇವತ್ತು ಗರುಡನ ವಾರ, ಸೋಮವಾರ. ನಾನು ಅವತ್ತೇ ಹೇಳಿದೆ, ಅದು ಯಾಕೆ ಅದಲ್ಲ ಬಾ. ನಾನು ಬೈಕು. ಫ್ರೆಂಡ್ಸ್, ಎಲ್ಲಿಗೆ ಹೊರಟಿದ್ದೀವಿ ಅಂತ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ನೀವೇ ಮೊದಲು ನನ್ನ ವಿಡಿಯೋನ ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಜನ ಕಾರಲ್ಲಿ, ಸ್ವಲ್ಪ ಜನ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಆಲ್ರೆಡಿ 2 ಬೈಕು ಮುಂದೆ ಹೋಗಿದೆ. ಈಗ ಇನ್ನೂ 2 ಬೈಕಲ್ಲಿ ಹೋಗೋದು. ಸ್ವಲ್ಪ ಜನ ಕಾರಲ್ಲಿ ಹೋಗ್ತಾರೆ. ಮನೆಯೆಲ್ಲ ಕೀ ಬೀಗ ಹಾಕ್ಕೊಂಡು ಬಂದರು. ಇವಾಗ ಹೊರಡಬೇಕು ಫ್ರೆಂಡ್ಸ್. 9 ಗಂಟೆಗೆ ಹೊರಡೋಣ ಅಂದ್ಕೊಂಡ್ವಿ. ಇವಾಗ ಸ್ವಲ್ಪ ಲೇಟ್ ಆಗಿದೆ, 10 ಗಂಟೆ ಆಯಿತು. ಇವಾಗ ಹೊರಡ್ತಿದ್ದೀವಿ ಫ್ರೆಂಡ್ಸ್. ನಾವು ಹೋಗ್ತಾ ಇರೋದು ಇಸ್ಕಾನ್ ಟೆಂಪಲ್ ಹತ್ರ. ನಾನು ನನ್ನ ತಮ್ಮ ಬೈಕಲ್ಲಿ ಹೋಗ್ತಿದ್ದೀವಿ. ಕಾರ್ ಮುಂದೆ ಹೋಗ್ತಿದೆ, ಇನ್ನೊಂದು ಬೈಕ್ ಹಿಂದೆ ಬರ್ತಿದೆ. ನಾನು ಅಪ್ಪಾಜಿ ಮತ್ತು ನನ್ನ ಕಣ್ಣಿಗೆ ಮುಂದೆ ಹೋಗಿದ್ದಾರೆ ಗಾಡಿ ತೊಗೊಂಡು. ಸ್ವಲ್ಪ ದೂರ ಹೋಗುತ್ತೆ ಅಂತ. ಒಂದು ಅರ್ಧ ಗಂಟೆ ಜರ್ನಿ ಆಗುತ್ತೆ ಫ್ರೆಂಡ್ಸ್. ಬಂತು, ನಿಮಗೆ ಗೊತ್ತಾಗಿರುತ್ತೆ ತಮ್ಲೈನ್ ನೋಡಿದ್ರೇ. ಶೋರೂಮಿಗೆ ಬರ್ತಾಯಿದ್ದೀವಿ ನಾವು. ಯಾಕೆಂದರೆ ಭಾವ ಅವರು ಕಾರ್ ತೊಗೋತಿದ್ದಾರೆ. ಯಾವ ಕಾರು ಎಲ್ಲ ಅಂತ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಬೇಡಿ. ಎಲ್ಲ ಬಂದು ಬುಕ್ ಮಾಡಿ ನೋಡಿ, ಎಲ್ಲ ಬುಕ್ ಮಾಡಿ ಸೆಲೆಕ್ಟ್ ಎಲ್ಲ ಮಾಡಿ ಯಾವ್ದು ಬೇಕು ಅಂತ ಎಲ್ಲ ಹೇಳೋಗಿದ್ದಾರಂತೆ. ಇವತ್ತು ಡೇಟ್ ಚೆನ್ನಾಗಿದೆ ಅಂತೆ, ಅದಕ್ಕೋಸ್ಕರ ಇವತ್ತು ಗಾಡಿನ ಬಿಡಿಸೋಣ ಅಂತ ಹೇಳಿ ಬಂದಿದ್ದಾರೆ. ನಮಗೂ ಕೂಡ ಬರೋಕ್ಕೆ ಹೇಳಿದರು. ನಾನು ನಿನ್ನೆ ನೈಟ್ ಬಂದೆ, ಇವಾಗ ಬೆಳಗ್ಗೆನೇ ಬಂದಿದ್ದೀವಿ ಶೋರೂಮ್ಗೆ. ಆಲ್ರೆಡಿ ಅವರೆಲ್ಲ ಮುಂದೆ ಬಂದಿದ್ದಾರೆ. ಯಾವ ಕಾರು ಏನು ಅಂತ ಹೇಳ್ತೀನಿ. ಇದು ಮುಂಚೆ ಇತ್ತಲ್ವ ಆ ಕಾರು, ಅದ್ರ ಜೊತೆಗೇ ಇನ್ನೊಂದು ಕಾರ್ ತೊಗೊಳ್ತಿದ್ದಾರೆ ಹೊಸದು. ನಾವು ತುಂಬ ಜನ ಇದ್ದೀವಿ ಫ್ಯಾಮಿಲಿಲಿ, ಅದಕ್ಕೋಸ್ಕರ ಆ ಕಾರೂ ಇರಲಿ ಅಂತ ಹೇಳಿಬಿಟ್ಟು ಇನ್ನೊಂದು ಹೊಸ ಕಾರ್ ಕೂಡ ತೊಗೋತಿದ್ದಾರೆ. ಹಾಗೆ ನಾವು ಮುಂದೆ ಬಂದಿದ್ವಿ. ಇನ್ನು ಅಕ್ಕ ಭಾವ ಬರಬೇಕಿತ್ತು, ಅವ್ರು ಗಾಡೀಲಿ ಬರ್ತಾಯಿದ್ರು. ಅದಕ್ಕೋಸ್ಕರ ವೇಟ್ ಮಾಡ್ತಾಯಿದ್ವಿ. ನನ್ನ ತಮ್ಮ ಅವರೆಲ್ಲ ಒಳಗಡೆ ಇದ್ದರು, ನಮ್ಮ ಅಕ್ಕನ ಮಗ ಎಲ್ಲ. ಅಪ್ಪಾಜಿ ಎಲ್ಲ ಇಲ್ಲಿ ಮತ್ತೆ ಹೊರಗಡೆ ಬಂದರು. ಒಬ್ಬೊಬ್ಬರಾಗಿ ಬರ್ತಿದ್ದಾರೆ ಇವಾಗ. ಎಲ್ಲ ನಿಂತ್ಕೊಂಡು ಮಾತಾಡ್ತಿದ್ವಿ ಇಲ್ಲಿ. ಹಾಗೆ ಅಕ್ಕ ಅಂದ್ರಿಗೆ ಅವರಿಬ್ರಿಗೂ ಹೇಳಿರಲಿಲ್ಲ ನಾವು ಮೊದಲು. ನನಗಷ್ಟೇ ಗೊತ್ತಿತ್ತು, ಅಪ್ಪಾಜಿ ಅಮ್ಮಂಗೂ ಗೊತ್ತಿರಲಿಲ್ಲ, ನಮ್ಮ ಅಕ್ಕನಿಗೂ ಗೊತ್ತಿರಲಿಲ್ಲ. ನನಗೆ ಗೊತ್ತಿತ್ತು. ಹೇಳಿದರು ಕಾಲ್ ಮಾಡಿ ಕಾರ್ ತೊಗೋತಿದ್ದೀವಿ ಅಂತ. ಅವ್ರಿಗೆ ಸ್ವಲ್ಪ ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿರಲಿಲ್ಲ. ಶೋರೂಮಿಗೆ ಬಂದಮೇಲೆ ಅವ್ರಿಗೂ ಕೂಡ ಗೊತ್ತಾಯಿತು. ಹಾರವನ್ನು ತೋರಿಸಿ, ಹಾರವನ್ನು ತೋರಿಸಿ. ಹಾಂ ನೋಡಿದಿ
ಫ್ರೆಂಡ್ಸ್, ಇವಾಗ ಯಾವ ಕಾರು ಅಂತ ತೋರಿಸ್ತೀನಿ ಬನ್ನಿ. ನಮ್ಮ ಭಾವ, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗ, ನಮ್ಮ ಅಕ್ಕನ ಮಗಳು, ನನ್ನ ಮಗಳು ತೆಗಿತಿದ್ದಾರೆ. ಚೆನ್ನಾಗಿದೆ ಫ್ರೆಂಡ್ಸ್, ಕಾರು ತುಂಬ ಚೆನ್ನಾಗಿದೆ, 7 ಸೀಟಿಂದು. ಇವಾಗ ಅಲ್ಲೇ ಶೋರೂಮಲ್ಲಿ ಒಂದು ಸಲ ಪೂಜೆ ಮಾಡ್ತಾರೆ. ಅದಾದ ಮೇಲೆ ನಾವು ಯಾವ ದೇವಸ್ಥಾನಕ್ಕೆ ಹೋಗಬೇಕು ಪೂಜೆ ಮಾಡಿಸೋಕ್ಕೆ ಅಂದ್ಕೊಂಡಿರ್ತೀವಿ, ಅಲ್ಲಿಗೆ ಹೋಗ್ಬೋದು. ಇವತ್ತು ಅಕ್ಕ ಅವರು ಹುಬ್ಳಿಲಿರೋದ್ರಿಂದ ಮೊದಲು ಹೋಗೋದು ಸಿದ್ಧಾರೂಢ ಮಠಕ್ಕೆ. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಸಿದ್ಧಾರೂಢ ಮಠಕ್ಕೆ ಹೋಗಿ ಪೂಜೆನ ಮಾಡಿಸ್ತೀವಿ. ಹಾಗೆ ಇಲ್ಲಿ ಸ್ವೀಟ್ಸ್ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಿದ್ದಾರೆ. ನಮ್ಮ ಅಕ್ಕನ ಮಗಳು ಪೂಜೆ ಮಾಡ್ತಿದ್ದಾಳೆ. ಅದು ಗಣಪತಿ ಅಂಟಿಸಿದ್ರು ಫ್ರೆಂಡ್ಸ್, ಅದು ಗೋಲ್ಡ್ ಕಲರ್ದು ಚೆನ್ನಾಗಿದೆ, ಶೈನಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದನ್ನು ಇವಾಗ ಅಂಟಿಸಿದ್ರು ಅವರು. ಅಕ್ಕನ ಮಗ ಮತ್ತು ಅಕ್ಕನ ಮಗಳು ಇಬ್ಬರು ಸೇರಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಅವ್ರ ಅಂಕಲ್ಲು ಅಲ್ಲಿ ಕೆಲಸ ಮಾಡ್ತಾರಲ್ಲ, ಅವರು ಹಾರ ಎಲ್ಲ ಹಾಕಿದ್ರು ನೀಟಾಗಿ, ಹಾಕ್ಬಿಟ್ಟು ಎಲ್ಲ ಕಟ್ತಾಯಿದ್ರು. ಟೇಪೆಲ್ಲ ಅವ್ರು ಕಟ್ತಾಯಿದ್ರು ಆವಾಗಲೇ. ಅದು ಸ್ವಲ್ಪ ಉದ್ದಾಗ್ಬಿಟ್ಟಿತ್ತು ಅಂತೇಳಿ ಮತ್ತೆ ಸ್ವಲ್ಪ ಮೇಲೆ ಕಟ್ತಿದ್ದಾರೆ ಹಾರ. ಇವಾಗ ಇನ್ನೊಂದು ಹಾರ ಹಾಕ್ತಿದ್ದಾರೆ. ಇಟ್ಬಿಟ್ಟು ಇಲ್ಲಿ ಮೊದಲು ಪೂಜೆ ಮಾಡಿ ಆಮೇಲೆ ತಗೊಂಡು ಹೋಗೋದು ಫ್ರೆಂಡ್ಸ್. ಹಾರನೆಲ್ಲ ಸ್ವಲ್ಪ ನೀಟಾಗೆಲ್ಲ ಕಟ್ಬಿಟ್ಟು ಅದಾದಮೇಲೆ ಅದೊಂದು ಚಿಕ್ಕ ಹಾರ ಇತ್ತು, ಅದನ್ನು ಕೂಡ ಹಾಕಿ ಸ್ವಲ್ಪ ಹಚ್ಚುತ್ತಿದ್ದಾರೆ. ಯಾಕಂದರೆ ವಿಭೂತಿ ಕಟ್ಟೆಲ್ಲ ಅಲ್ಲಿ ಮತ್ತೆ ಮಠದಲ್ಲಿ ಪೂಜೆ ಮಾಡಿಸ್ಬೇಕಲ್ಲ, ಅಲ್ಲಿ ಅವರು ಕೂಡ ಹಚ್ಚುತ್ತಾರೆ. ಅದಕ್ಕೋಸ್ಕರ ಮೇನ್ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದಲ್ವಾ, ಅದಕ್ಕೋಸ್ಕರ ಇಲ್ಲಿ ಒಂದು ಸಲ ಮೊದಲು ಪೂಜೆ ಮಾಡಿಕೊಂಡು ತೊಗೊಂಡೋಗೋದು ಫ್ರೆಂಡ್ಸ್. ಹಾಗೆ ಸ್ವೀಟ್ ಬಾಕ್ಸ್ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಿದ್ದಾರೆ. ಫ್ರೆಂಡ್ಸಲ್ಲಿ ಲೈಟಿಂಗ್ಸ್ ಹಾಕಿದ್ರು, ಅದು ಆ ಥರ ಇದಾಗ್ತಿದೆ ಫ್ರೆಂಡ್ಸ್, ಹೋಗೋದು ಬರೋದು. ಆಲ್ರೆಡಿ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ, ಯಾರಾದರೂ ನೋಡಿಲ್ಲ ಅಂತಂದರೆ ನೋಡ್ಬೋದು ನೀವು. ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಎಲ್ಲ ಪೂಜೆ ಮಾಡ್ತಿದ್ದಾರೆ. ಇವಾಗ ಅವರು ತೆಂಗಿನಕಾಯಿ ಮೇಲೆ ಕರ್ಪೂರ ಇಟ್ಬಿಟ್ಟು ಬೆಳಸಿ ಹೊಡಿತಾರಲ್ವ, ಅದಕ್ಕೋಸ್ಕರ ಕರ್ಪೂರ ಹಚ್ಚುತ್ತಿದ್ದಾರೆ. ಫ್ರೆಂಡ್ಸ್, ಇವಾಗ ಎಲ್ಲರೂ ಕೂಡ ಬೆಳಗ್ತಿದ್ದಾರೆ. ಬೆಳಗ್ಬಿಟ್ಟು ಕಾಯಿ ಹೊಡೆದ್ರು. ಇವಾಗ ನಮ್ಮ ಸೋನು ಹಸ್ತಾ ಇಡ್ತಾ ಇದ್ದಾಳೆ. ಹಸ್ತ ಕೂಡ ಇಟ್ಟಾಯಿತು. ಇವಾಗ ಕೀ ಕೊಡ್ತಿದ್ದಾರೆ. ಫ್ರೆಂಡ್ಸ್, ಇವಾಗ ಅಲ್ಲಿ ಸೈನ್ ಹಾಕ್ಸ್ಕೊಳ್ಳೋದಿರುತ್ತಲ್ಲ, ಸೈನ್ ಹಾಕ್ಸ್ಕೊಳ್ತಿದ್ದಾರೆ. ಹಾಕ್ಸ್ಕೊಂಡ್ರೆ ನಾವು ಹೊರಡೋದೇನೆ ಇಲ್ಲಿಂದ. ಇಲ್ಲಿ ಎಲ್ಲ ಮುಗಿಯೋಷ್ಟರಲ್ಲಿ 1 ಗಂಟೆ ಆಗೋಯ್ತು ಫ್ರೆಂಡ್ಸ್, ಮಧ್ಯಾಹ್ನ.
ಮುಗಿಸ್ಬಿಟ್ಟು ಹೊರಟ್ವಿ. ಇವಾಗ ಆ ಕಾರಲ್ಲಿ ಸ್ವಲ್ಪ ಜನ, ಈ ಕಾರಲ್ಲಿ ಸ್ವಲ್ಪ ಜನ, ಗಾಡಿಗಳೆಲ್ಲ ತಂದಿದ್ವಿ. ಗಾಡಿಗಳನ್ನು ಕೂಡ ಒಬ್ಬೊಬ್ಬರು ತರಿಸಿದ್ದಾರೆ. ಹೊರಟ್ವಿ ಇವಾಗ. ಇಲ್ಲಿಂದ ಸೀದಾ ಮಠಕ್ಕೆ ಹೋಗ್ತೀವಿ ಫ್ರೆಂಡ್ಸ್. ಮಠದ ಹತ್ರ ಬಂದ್ವಿ ನಾವಿವಾಗ. ಮೊದಲು ಅಲ್ಲಿ ಗಾಡಿಗೆ ಚೀಟಿ ತೊಗೊಂಬರ್ಬೇಕು, ಪೂಜೆ ಮಾಡಿಸೋದಕ್ಕೆ ತೊಗೊಂಬರಕ್ಕೆ ಹೋಗಿದ್ದಾರೆ. ಮೊದಲು ಗಾಡಿಗೆ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ದರ್ಶನ ಮಾಡ್ಕೊಂಬರೋಣ ಅಂತ. ಫುಲ್ ರಶ್ ಇತ್ತು ಫ್ರೆಂಡ್ಸ್ ಇವತ್ತು. ಹಾಗಾಗಿ ಸ್ವಲ್ಪ ಆಟೋದವರು, ಬೈಕ್ ಕೂಡ ಎಲ್ಲ ನಿಲ್ಲಿಸಿದ್ರು. ಅವ್ರನ್ನೆಲ್ಲ ತೆಗೆಸ್ತಾ ಇದ್ರು. ಅವರು ಸೆಕ್ಯೂರಿಟಿ ಇರ್ತಾರಲ್ಲ, ಅವರು ತೆಗೆಸ್ಬಿಟ್ಟು ಸ್ವಲ್ಪ 2 ಕಾರ್ ನಿಲ್ಲಿಸ್ಬೇಕಲ್ವ, ಅದಕ್ಕೋಸ್ಕರ 2 ಕಾರಿಗೆ ಪೂಜೆ ಮಾಡಿಸ್ಬೇಕು ಅಂತ ಹೋಗಿದ್ರು. 2 ಚೀಟಿ ತೊಗೊಂಬರೋಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ಜಾಗ ಜಾಸ್ತಿ ಬೇಕಲ್ವ. ಪಾಪ ಸೆಕ್ಯೂರಿಟಿ ಇವರು ಆ ಕಡೆ ಆಟೋ ಮತ್ತು ಬೈಕ್ಗಳೆಲ್ಲ ಇತ್ತು, ಎಲ್ಲ ತೆಗೆಸಿ ಆ ಕಡೆ ಸೈಡಿಗೆ ನಿಲ್ಲಿಸಿದ್ರು. ಹಾಗೆ ಮುಂದ್ಗಡೆ ಇರೋದೆಲ್ಲ ನಮ್ಮ ತಮ್ಮ ಎತ್ತಿಡ್ತಿದ್ದ ಆ ಕಡೆ ಬೈಕ್ನ. ಗಾಡಿ ಸ್ವಲ್ಪ ಒಳಗಡೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ. ಫ್ಯೂಚರ್ ಬಗ್ಗೆ ಎಲ್ಲ ಅಷ್ಟು ನನಗೆ ಗೊತ್ತಿಲ್ಲ. ಇಲ್ಲಿ ನಮ್ಮಮ್ಮ ಕೂತಿದ್ದಾರೆ. ಇನ್ನೂ ಅವ್ರು ಬಂದಿರಲಿಲ್ಲ, ಅದಕ್ಕೋಸ್ಕರ ಗಾಡಿಲೇ ಕೂತ್ಕೊಂಡಿದ್ರು. ಆರಾಮಾಗಿ 7 ಜನ ಕೂತ್ಕೊಂಡು ಫ್ರೀಯಾಗಿ ಹೋಗ್ಬೋದು ಫ್ರೆಂಡ್ಸ್. ಹೋಗಿ ಬರ್ಬೋದು ಎಲ್ಲಿಗಾದರೂ ಹೊರಟ್ರೆ. ಇದರಲ್ಲೊಂದು 7 ಜನ ಹಿಡಿತಾರೆ. ಇವಾಗ ಆ ಕಾರ್ ಕೂಡ ಬಂತು, ಅದನ್ನು ನಿಲ್ಲಿಸಿದ್ದಾರೆ. ಇವಾಗ 2ಕ್ಕೂ ಕೂಡ ಪೂಜೆ ಮಾಡ್ತಾರೆ. ಚೀಟಿ ತೊಗೊಂಬಂದರು. ಎಷ್ಟು ಚೆನ್ನಾಗಿ ಬರೆದ್ರು ಫ್ರೆಂಡ್ಸ್. ಅಲ್ಲಿ ಓಂ ಅಂತ ಎಲ್ಲ ಒಂದೇ 1 ನಿಮಿಷದಲ್ಲೆಲ್ಲ ಬರೆದು ಮುಗಿಸ್ಬಿಟ್ರು. ಎಷ್ಟು ಬೇಗ ಮೇಲ್ಗಡೆ ಆ ಕಡೆ ಸೈಡಲ್ಲೆಲ್ಲ ಆಮೇಲೆ ಬರೆದ್ರು. ಚೆನ್ನಾಗಿ ಬರೆದ್ರು ಫ್ರೆಂಡ್ಸ್. ನಾವು ಬರೀ 1 ಬರೆಯೋಕ್ಕೆ ಎಷ್ಟೊತ್ತು ಮಾಡ್ತೀವಿ, ಅವ್ರು ಎಷ್ಟು ಚೆನ್ನಾಗಿ ಬೇಗ ಬರೆದು ಮುಗಿಸ್ಬಿಟ್ರು. ಓಂ ನಮಃ ಶಿವಾಯ ಅಂತಲೂ ಬರೆದಿದ್ದಾರೆ. ಇಲ್ಲಿ ಸ್ವಲ್ಪ ಮುಂದ್ಗಡೆ ಬರೆದ್ಬಿಟ್ಟು ಗ್ಲಾಸಿಗೆ ಆ ಕಡೆ ಸೈಡಲ್ಲೆಲ್ಲ ಸ್ವಲ್ಪ ಬರೀತಾರೆ. ಮತ್ತೊಂದು ಹಾರ ತೊಗೊಂಬಂದರು. ಗಾಡಿಗೆ 2 ಗಾಡಿಗೆ, ಆ ಗಾಡಿಗೊಂದು ಮತ್ತು ಈ ಗಾಡಿಗೊಂದು. ಇವಾಗ ಎಲ್ಲ ಸುತ್ತ ಎಲ್ಲ ಗ್ಲಾಸಿಗೆ ಹಚ್ಬಿಟ್ಟು ಟೈರಿಗೆಲ್ಲ ಹಚ್ಚಿ, ಅದಾದಮೇಲೆ ಆ ಗಾಡಿ ಕೂಡ ಬರೆದ್ಬಿಟ್ಟು ಪೂಜೆ ಮಾಡ್ತಾರೆ. ಹೊಸ ಮೆಂಬರ್ ಬಂದಿದ್ದಾರೆ ಫ್ರೆಂಡ್ಸ್. ಇವಾಗ ನಮ್ಮ ಅಕ್ಕ ಬಾವ ಅವ್ರ ಮನೆಗೆ ಇವರೇ ಅವರು ಹೊಸ ಮೆಂಬರ್. ಖುಷಿ ಆಗ್ತಿದೆ. ಇವಾಗ ಇಲ್ಲಿ ನೋಡಿ ಬರೀತಿದ್ದಾರೆ. ಹಳೆ ಗಾಡಿ ಹತ್ರ ಬಂದರು. ಈ ಗಾಡಿ ತೊಗೊಂಡು ತುಂಬ ವರ್ಷಗಳಾಗಿದೆ ಫ್ರೆಂಡ್ಸ್. ಎಲ್ಲ ಹಚ್ಚಿದಾಯಿತು. ಇವಾಗ ಪೂಜೆ ಮಾಡ್ತಾರೆ. ಪೂಜೆ ಎಲ್ಲ ಮಾಡಿದ್ರು ಆಲ್ರೆಡಿ. ಸ್ವೀಟ್ಸ್ ಎಲ್ಲ ಇಡ್ತಿದ್ದಾರೆ. ಇಟ್ಟು ಪೂಜೆ ಮಾಡೋಕ್ಕೆಲ್ಲ ಎಲ್ಲರೂ ಮಾಡಿದರು. ಆ ಕಾರ್ಗೂ ಕೂಡ ಮಾಡಿದ್ರು ಪೂಜೆ. ಮೊದಲು ಎಲ್ಲ ಫ್ರೆಂಡ್ಸ್ ಅವ್ರು ಪೂಜೆ ಮಾಡಿದ್ರು, ಆಮೇಲೆ ಎಲ್ಲರೂ ಕೂಡ ಪೂಜೆ ಮಾಡಿದ್ವಿ.
ಈ ಗಾಡಿ ಕೂಡ ಪೂಜೆ ಮಾಡಿದ್ದಾರೆ. ಮೊದಲು ಈ ಗಾಡಿಗೆ ಪೂಜೆ ಮಾಡಿದ್ರು, ಆಮೇಲೆ ಹೊಸ ಗಾಡಿಗೆ ಪೂಜೆ ಮಾಡಿದ್ರು. ಇವಾಗ ನಾನು ಕೂಡ ಪೂಜೆ ಮಾಡ್ತಿದ್ದೀನಿ. ಹಾಗೆ ಸ್ವೀಟ್ಸ್ ಎಲ್ಲ ತಿಂತಾಯಿದ್ವಿ. ಎಲ್ರಿಗೂ ಕೂಡ ಸ್ವೀಟ್ ಕೊಟ್ಟರು. ಅಲ್ಲಿ ಪೂಜೆ ಮಾಡೋದ್ರಲ್ಲ ಅವರಿಗೆ, ಆಮೇಲೆ ಶೋರೂಮಲ್ಲಿರೋರಿಗೆ ಎಲ್ಲರಿಗೂ ಕೂಡ ಸ್ವೀಟ್ಸ್ ತಂದಿದ್ರು. ಅಲ್ಲೂ ಕೂಡ ಕೊಟ್ಟರು, ಇಲ್ಲೂ ಕೂಡ ಕೊಟ್ಟರು. ಇವಾಗ ನಾವು ಕೂಡ ಸ್ವೀಟ್ ತಿಂದ್ವಿ. ಇವಾಗ ಹೋಗಿ ಸಿದ್ಧಾರೂಢ ಅಜ್ಜಿಯವರ ದರ್ಶನ ಮಾಡಬೇಕು. ಇಲ್ಲೊಂದು ಸ್ವಲ್ಪ ಕಾರ್ನ ಮುಂದೆ ಮೂವ್ ಮಾಡಲಿ ಅಂತ, ಪೂಜೆ ಆಯ್ತಲ್ವ, ಇವಾಗ ಸ್ವಲ್ಪ ಮುಂದೆ ನಿಲ್ಲಿಸ್ಬಿಟ್ಟು ಹೋಗೋಣ ಅಂತ. ಫ್ರೆಂಡ್ಸ್, ಇವಾಗ ಹೊರಟ್ವಿ ನಾವು ಅಲ್ಲಿ ದರ್ಶನ ಮಾಡೋದಕ್ಕೆ. ಮಠದ ಜಾತ್ರೆ ಇದೆ ಫ್ರೆಂಡ್ಸ್ 10ನೇ ತಾರೀಕಿಂದ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಜಾತ್ರೆ ಮಾತ್ರ ತುಂಬ ದೊಡ್ಡ ಜಾತ್ರೆ. ಪ್ರತಿ ಸಲ ಹೋಗೋಕ್ಕೆ ಆಗೋದಿಲ್ಲ, ಯಾಕಂತಂದರೆ ಸ್ಕೂಲ್ ಇರುತ್ತೆ. ಅದಕ್ಕೋಸ್ಕರ ಆವಾಗ 1-2 ವರ್ಷದ ಹಿಂದೆ ಹೋಗಿದ್ದೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜಾತ್ರೆ. ಒಂದೇ ದಿನ ರಜೆ ಇರುತ್ತಲ್ವ, ಹೋಗಿ ಬರೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಶಿವರಾತ್ರಿಗೆ ಹೋಗೋದೇ ಇಲ್ಲ. ಟೈಮ್ ಆದರೆ ರಜೆ ಏನಾದರೂ ಇದ್ದರೆ ಹೋಗಬೇಕಷ್ಟೇ, ಇಲ್ಲ ಅಂತಂದರೆ ಹೋಗೋದಕ್ಕಾಗೋದೇ ಇಲ್ಲ. ತುಂಬ ಚೆನ್ನಾಗಿರುತ್ತೆ ಜಾತ್ರೆ ಎಲ್ಲ. ಹಾಗೆ ಫ್ರೆಂಡ್ಸ್ ಇಲ್ಲಿ ಆರತಿ ಮಾಡ್ತಾರಂತೆ ಅಮಾವಾಸ್ಯೆ ದಿನ, ಅದನ್ನು ಕೂಡ ಹಾಕಿದ್ರು ಅಲ್ಲಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ನೋಡೋಕ್ಕೂ. ಹಾಗೆ ಇಲ್ಲಿ ಶಿವನ ದೇವಸ್ಥಾನ ಇತ್ತು, ಅಲ್ಲಿ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್. ಹಾಗೆ ಪ್ರಸಾದ ಇತ್ತು, ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಅಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ, ಅದಕ್ಕೋಸ್ಕರ ನಾನು ಮಾಡಿಲ್ಲ. ಒಳಗಡೆ ಟೈಮ್ ಆಗಿತ್ತು ಆಲ್ರೆಡಿ, ಅದಕ್ಕೋಸ್ಕರ ಅಲ್ಲೇ ಎಲ್ಲ ಪೂಜೆ ಮಾಡಿಸ್ಬಿಟ್ಟು ಊಟ ಮಾಡಿಕೊಂಡು ಬಂದ್ವಿ. ದರ್ಶನ ಮಾಡಿ ಪ್ರಸಾದ ಊಟ ಮಾಡಿಕೊಂಡು ಬಂದ್ವಿ. ಇವಾಗ ಹೊಸ ಕಾರಲ್ಲಿ ಹೋಗ್ತಿದ್ದೀನಿ ಫ್ರೆಂಡ್ಸ್. ಆವಾಗಲೇ ಬೈಕಲ್ಲಿ ಹೋಗ್ತಿದ್ನಲ್ಲ. ಸ್ವಲ್ಪ ಜನ ಕಾರು, ಬೈಕು, ಈ ಕಾರಲ್ಲಿ ಸ್ವಲ್ಪ ಜನ ಎಲ್ಲ ಮನೆಗೆ ಹೋಗ್ತಾಯಿದ್ದೀವಿ. ಬಂದ್ವಿ ಇವಾಗ ಮನೆಗೆ. ಬಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಫ್ರೆಂಡ್ಸ್. ಮನೆಗೆ ಹೋಗಿ ಒಳಗಡೆ ಹೋಗಿ ಎಲ್ಲ ಅವರು ಕಾರ್ನ ಯಾವ ಕಡೆ ಬಿಡೋದು ಅಂತ ಯೋಚನೆ ಮಾಡ್ತಾಯಿದ್ರು. ಒಳಗಡೆ ಒಂದೇ ಕಾರ್ ಪಾರ್ಕಿಂಗ್. ಮನೆಗೆ ಬಂದೆ, ಅದಕ್ಕೆ ನಾವು ಒಳಗಡೆ ಬಂದು ಸುಸ್ತಾಯಿತು ಫ್ರೆಂಡ್ಸ್. ಎಲ್ಲರೂ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಕೂತಿದ್ದೀವಿ. ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಮತ್ತು ಸಂಜೆ ನಾವು ಹೊರಗಡೆ ಊಟಕ್ಕೆ ಬಂದಿದ್ದೀವಿ. ಕಾರಿನ ಪಾರ್ಟಿ ಕೊಡಿಸಿದ್ರು ತೃಪ್ತಿ ಹೋಟೆಲಲ್ಲಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಊಟ. ನಾನು ತುಂಬ ವ್ಲಾಗಲ್ಲಿ ತೋರಿಸಿದ್ದೀನಿ, ಬಂದಿರೋದು ನೋಡಿರ್ಬೋದು ನೀವು. ಎಲ್ಲರೂ ಕೂಡ ಇಲ್ಲಿಗೆ ಊಟಕ್ಕೆ ಬಂದ್ವಿ. ಕರ್ಕೊಂಬಂದಿದ್ದಾರೆ ನಮ್ಮ ಭಾವ ಎಲ್ರಿಗೂ ಪಾರ್ಟಿ ಕೊಡಿಸೋದಕ್ಕೆ. ಇವಾಗ ನಾವು ಮೊದಲು ಸ್ಟಾರ್ಟರಾಗಿ ಮಸಾಲ ಪಾಪಡ್ ತೊಗೊಂಡ್ವಿ. ಅದಾದಮೇಲೆ ಗೋಬಿ ತೊಗೊಂಡ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿ, ಗೋಬಿ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಮಸಾಲ ಪಾಪಡ್ ತಿಂದ್ಬಿಟ್ಟು ಗೋಬಿ ತಿಂದು, ಆಮೇಲೆ ಕುಲ್ಚಾ ಬೇಕಾದವರು ಕುಲ್ಚಾ ತೊಗೊಂಡ್ರು, ರೋಟಿ ಬೇಕಾದವರು ರೋಟಿ ತೊಗೊಂಡ್ರು, ಪನ್ನೀರ್ ಮಸಾಲ ಎಲ್ಲ ತೊಗೊಂಡ್ರು, ಗ್ರೇವಿಗಳು ಯಾರ್ಯಾರಿಗೆ ಏನೇನು ಬೇಕೆಲ್ಲ ತೊಗೊಂಡ್ರು. ಹಾಗೆ ಜೀರಾ ರೈಸು ಏನೇನು ಬೇಕೆಲ್ಲ ತೊಗೊಂಡು ಊಟ ಮಾಡಿ ಹೊರಟ್ವಿ. ಅಕ್ಕ ಅವ್ರು ಅಲ್ಲಿಂದನೇ ಅವ್ರ ಮನೆಗೆ ಹೊರಟ್ರು. ಅದಕ್ಕೋಸ್ಕರ ಅವ್ರಿಗೊಂದು ಬಾಯ್ ಹೇಳಿದ್ವಿ. ನಾನು ನನ್ನ ತಮ್ಮ ಮತ್ತೆ ಬೈಕಲ್ಲಿ ಹೊರಟ್ವಿ ಮನೆಗೆ.
ಅವರೆಲ್ಲ ಮುಂದೆ ಹೋದರು, ನಾವಿವಾಗ ಹೋಗ್ತಾ ಇದ್ದೀವಿ. ಎಲ್ಲರೂ ಕೂಡ ಮನೆಗೆ ಬಂದ್ವಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಡೇ ಬೆಳಗ್ಗೆನೇ ಊರಿಗೆ ಕೂಡ ಬಂದೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.